ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಸಲುವಾಗಿ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಈ ಒಂದು ಚಾಪ್ಟರ್ ಬಹಳ ಈಸಿಯೆಸ್ಟ್ ಚಾಪ್ಟರ್ ಆಗಿದೆ. ಹಾಗೆ ಈ ಒಂದು ಚಾಪ್ಟರಲ್ಲಿ ನೀವು ನೋಡ್ಬೋದು 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ, ಇವನ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಬರುವಂಥದ್ದಾಗಿದೆ. ಸೊ ಒಂದು ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಈ ಚಾಪ್ಟರ್ನ ನಾವು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ನಮ್ಮದು ಕಾಮನ್ ಸೆನ್ಸ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಓಕೆ, ಅದಿಷ್ಟು ಇದ್ದರೆ ಸಾಕು, ಉಳಿದದ್ದು ಯಾವುದೇ ಬೇಸಿಕ್ ನಾಲೆಜ್ ಏನೂ ಬೇಕಾಗಿಲ್ಲ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇದರಲ್ಲೇ ಇದು ಮುಗಿದು ಹೋಗ್ಬಿಡುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಕಾಮನ್ ಸೆನ್ಸ್ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ಅಂದರೆ ವಿಚಾರ ಮಾಡೋದು, ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ, ಸೊ ಇದು ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಕ್ವಶನ್ನಲ್ಲಿ ಆನ್ಸರ್ ಮಾಡೋದು ಭಾಳ ಸಿಂಪಲ್ ಇರುತ್ತೆ, 1-2-3 ಲೈನಲ್ಲಿ ಕಂಪ್ಲೀಟ್ ಆಗುವಂಥದ್ದು ಇರುತ್ತೆ ಆನ್ಸರ್ಸ್ಗಳು. ಬಟ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ನಿಮಗೆ ಕ್ವಶನ್ ಅರ್ಥ ಆಯ್ತಾ, ಅಲ್ಲೇ ನಿಮ್ಮದು 50% ವರ್ಕ್ ಕಂಪ್ಲೀಟ್ ಆಗಿರುವಂಥದ್ದು. ಓಕೆ, ಹಾಗಿರುವಂಥ ಒಂದು ಚಾಪ್ಟರ್ ಇದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಇದೇ ಥರನಾಗಿ ಪ್ರೊಬ್ಯಾಬಿಲಿಟಿ ಅಂತ ಒಂದು ಚಾಪ್ಟರ್ ಇದೆ, ಅದು ಕೂಡ ಸೇಮ್ ಆಸ್ ಇಟ್ ಈಸ್ ಚಾಪ್ಟರ್ ಆಗಿರುವಂಥದ್ದು. ಓಕೆ, ಸೊ ಬನ್ನಿ ನೋಡೋಣ ಈ ಒಂದು ಚಾಪ್ಟರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಆಮೇಲೆ ಯಾವ್ಯಾವ ಥರದ ಕ್ವಶನ್ಸ್ಗಳು ಬರುತ್ತೆ, ಎಷ್ಟು ಮಾರ್ಕ್ಸ್ಗೆ ಬರುತ್ತೆ, ಪ್ರತಿಯೊಂದನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಡೀಟೇಲ್ ಆಗಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಫಸ್ಟ್ ಒನ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒನ್ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಅಂದರೆ ಪರ್ಮುಟೇಷನ್ ಬರೋಕ್ಕಿಂತಲೂ ಮುಂಚೆನೇ ಇರುವಂಥ ಒಂದಿಷ್ಟು ಕಾನ್ಸೆಪ್ಟ್ ಏನಪ್ಪ ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗಲ್ಲಿ 2 ಬರುತ್ತೆ, ಒಂದು ಮಲ್ಟಿಪ್ಲಿಕೇಶನ್ ರೂಲು, ಇನ್ನೊಂದು ಎಡಿಷನ್ ರೂಲು. ಓಕೆ, ಸೊ ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳತ್ತಪ್ಪ ಅಂದರೆ, ಏನಿದು ಫಂಡಮೆಂಟಲ್ ರೂಲ್ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇಫ್ ಆನ್ ಇವೆಂಟ್ ಕ್ಯಾನ್ ಆಕರ್ ಇನ್ ದ ಡಿಫರೆಂಟ್ ವೇ ಫಾಲೋಯಿಂಗ್ ವಿಚ್ ಅನದರ್ ಇವೆಂಟ್ ಕ್ಯಾನ್ ಆಕರ್ ಇನ್ n. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ m ಡಿಫರೆಂಟ್ ವೇ ಒಳಗೆ ಆಕರ್ ಆಗಿದ್ದು, ಅಗೇನ್ ಅನದರ್ ಇವೆಂಟ್ ಆಕರ್ಸ್ n ಡಿಫರೆಂಟ್ ವೇಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು. ಓಕೆ, ಈ ಥರ ನಾವು ಡೆಫಿನಿಷನ್ ಓದಿದ ತಕ್ಷಣ ಏನೂ ಅರ್ಥನೇ ಆಗೋದಿಲ್ಲ, ಅದಲ್ವಾ? ಸೊ ಅದ್ರ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇದು ರೆಗ್ಯುಲರ್ಲಿ ನೀವು ಯೂಸ್ ಮಾಡುವಂಥದ್ದಾಗಿರುತ್ತೆ ಈ ಎಲ್ಲ ಥಿಂಗ್ಸ್ಗಳನ್ನು. ಸೊ ಯಾವ ಥರ ಯೂಶ್ವಲಿ ಯೂಸ್ ಆಗುವಂಥದ್ದು ನೋಡ್ತಾ ಹೋಗಿ. ಸೊ ನಮ್ಮ ಹತ್ರ 2 ಟಿಫಿನ್ ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದಾದಮೇಲೆ 3 ವಾಟರ್ ಬಾಟಲ್ಸ್ಗಳಿದ್ದಾವೆ, ಆಮೇಲೆ 4 ಬ್ಯಾಗ್ಸ್ ಇದ್ದಾವೆ. ಓಕೆ, ಸೊ ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲನೂ ತೊಗೊಂಡು ಹೋಗಲ್ಲ, ಒಂದು ಟಿಫಿನ್ ಬಾಕ್ಸು, ಒಂದು ವಾಟರ್ ಬಾಟಲು, ಒಂದು ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಯಾವುದು ತೊಗೊಂಡು ಹೋಗ್ಬೋದು, ಯಾವೆಲ್ಲ ಅರೇಂಜ್ಮೆಂಟ್ ಆಗ್ಬೋದು ಅನ್ನೋದನ್ನ ಮಾಡೋದಿದೆಯಲ್ಲ, ಸೊ ಇದು ಇಂಪಾರ್ಟೆಂಟ್. ಯಾವೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಇವಾಗ ಅಬ್ಸರ್ವ್ ಮಾಡಿ, ಇದು ಟಿಫಿನ್ ಬಾಕ್ಸ್ 1 ಇದೆ ಅಂತ ಅನ್ಕೊಳ್ಳಿ, ಇದು ಟಿಫಿನ್ ಬಾಕ್ಸ್ 2. ಆಮೇಲೆ ಇದು ವಾಟರ್ ಬಾಟಲ್ ಇದೆ ಅಲ್ವಾ, ಸೊ ಇದು ಬಾಟಲ್ 1 ಇದೆ, ಇದು ಬಾಟಲ್ 2, ಇದು ಬಾಟಲ್ 3 ಅಂತ ಅನ್ಕೊಳ್ಳಿ. ಆಮೇಲೆ ಇಲ್ಲಿ ಬ್ಯಾಗ್ನು ಇದನ್ನು ಮಾಡ್ಕೊಳ್ಳಿ, ಇದು B1, ಇದು B2, ಇದು B3, ಆಮೇಲೆ ಇದು B4 ಅಂತ ಅನ್ಕೊಳ್ಳಿ. ಸೊ ಯಾವುದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಬೋದು, ಫಸ್ಟ್ ಇಲ್ಲಿ T1, W1, ಆಮೇಲೆ B1 ಈ ಥರನೂ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ T1, W2, B3 ಈ ಥರನೂ ಸೆಲೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಒಂದೊಂದೊಂದೊಂದು ಸೆಲೆಕ್ಟ್ ಮಾಡ್ಬೋದಲ್ವಾ. ಸೊ ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು. ಓಕೆ, ಸೊ ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ, ಒಂದು ಫಸ್ಟ್ ಬ್ಯಾಗು, ಆಮೇಲೆ ಫಸ್ಟ್ ವಾಟರ್ ಬಾಟಲು, ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಫಸ್ಟ್ ಬ್ಯಾಗ್ ಫಸ್ಟ್ ವಾಟರ್ ಬಾಟಲ್ ಸೆಕೆಂಡ್ ಬ್ಯಾಗು, ಅಥವಾ ಫಸ್ಟ್ ಬ್ಯಾಗ್ ಫಸ್ಟ್ ಟಿಫಿನ್ ಬಾಕ್ಸು ಫಸ್ಟ್ ವಾಟರ್ ಬಾಟಲು ಥರ್ಡ್ ಬ್ಯಾಗು. ಇಲ್ಲ ಅಂದರೆ ನಾನು ಬೇರೆ ಥರ ಮಾಡ್ತೀನಿ, ಸೆಕೆಂಡ್ ಇರುವಂಥ ಟಿಫಿನ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ, ಥರ್ಡಲ್ಲಿರುವಂಥ ವಾಟರ್ ಬಾಟಲ್ನ ಸೆಲೆಕ್ಟ್ ಮಾಡಿ, ಫಸ್ಟಲ್ಲಿರುವಂಥ ಬ್ಯಾಗ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಈ ಥರ ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಓಕೆ, ಸೊ ನನ್ನ ಕ್ವಶನ್ ಏನಪ್ಪ ಅಂದರೆ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು, ಎಷ್ಟು ವೇ ಒಳಗೆ ನಾ ಎಲ್ಲನೂ ಸೆಲೆಕ್ಷನ್ ಮಾಡ್ಕೋಬಹುದು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಓಕೆ, ಎಷ್ಟು ವೇ ಒಳಗೆ ನಾನು ಇಲ್ಲಿರುವಂಥ ಈ ಎಲ್ಲ ಥಿಂಗ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಅದು ಒಂದೊಂದೇ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಈ ಥರ ಮಾಡ್ತಾ ಹೋದರೆ ಎಷ್ಟು ಅರೇಂಜ್ಮೆಂಟ್ ಆಗ್ಬೋದು. ಓಕೆ, ಕೆಲವು ಸ್ಟೂಡೆಂಟ್ಸ್ ಇದನ್ನು ಈಸಿಯಾಗಿ ಆನ್ಸರ್ ಕೂಡ ಮಾಡ್ಬೋದು, ಯಾಕಂದರೆ ಸ್ವಲ್ಪ ಇದ್ದಾವೆ. ಕೆಲವು ಸತಿ ಭಾಳಷ್ಟು ಥಿಂಗ್ಸ್ಗಳಿದ್ದಾಗ, ಭಾಳಷ್ಟು ವ್ಯವಸ್ಥೆಗಳಿದ್ದಾಗ ಸೆಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೀಗಿರುವಾಗ ನಾವು ಯೂಸ್ ಮಾಡಬೇಕಾಗಿರುವಂಥ ಒಂದು ಈಸಿಯೆಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ರೂಲ್. ಏನಿದು ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂತಂದರೆ, ಇಲ್ಲಿ ಎಷ್ಟು ಥಿಂಗ್ಸ್ ಇದಾವೆ ನೋಡಿ, ಇಲ್ಲಿ ಎಷ್ಟು ಇದಾವೆ ಸ್ಟೂಡೆಂಟ್ಸ್, 2 ಇದಾವೆ. ಸೊ ಇಲ್ಲಿ 2 ಅಂತ ಬರೀತೀರಾ. ಮಲ್ಟಿಪ್ಲಿಕೇಶನ್ ಅಂತ ಹೇಳಿದೆ ನಾನು, ಸೊ ಇಲ್ಲಿ ಮಲ್ಟಿಪ್ಲೈ ಸಿಂಪಲ್ ಹಾಕ್ತೀರಾ. ಇಲ್ಲಿ ಎಷ್ಟಿದ್ದಾವೆ, 3 ಇದ್ದಾವೆ. ಸೊ 3 ವಾಟರ್ ಬಾಟಲ್ಸ್ ಇದೆ. ಆಮೇಲೆ ಬ್ಯಾಗ್ಸ್ ಎಷ್ಟಿದೆ, 4 ಇದೆ. ಸೊ ಇದು 3 ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರೀತೀವಲ್ಲ, ಅದೇ ನಮ್ಮದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಗಿರುತ್ತೆ. ಎಷ್ಟಾಗುತ್ತೆ ನೋಡಿ, 2 × 3 6, 6 × 4 24. ಸೊ ಟೋಟಲ್ ಎಷ್ಟು ವೇ ಒಳಗೆ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇವೆಲ್ಲಾನು ಅಂತಂದರೆ 24 ವೇ ಒಳಗೆ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಸ್ಟೂಡೆಂಟ್. ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ, ನಮ್ಮಲ್ಲೇ ಇರುವಂಥ ಈ ಎಲ್ಲ ರಿಸಲ್ಟ್ಸ್ಗಳನ್ನ ನಾವು ಎಷ್ಟು ವೇ ಒಳಗೆ ಸೆಲೆಕ್ಟ್ ಮಾಡ್ಕೋಬಹುದು ಅಂದಂಗೆ ಆಯಿತು, 24 ವೇ ಒಳಗೆ. ಯಾವುದರ ಒಂದು ಮೂಲಕ ನಾವು ಕನೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಪ್ರಿನ್ಸಿಪಲ್
ರೂಲ್ ಆಫ್ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಫಂಡಮೆಂಟಲ್ ಪ್ರಿನ್ಸಿಪಲ್ ರೂಲ್ ಆಫ್ ಮಲ್ಟಿಪ್ಲಿಕೇಶನ್ ಇಂದ ಚೂಸ್ ಮಾಡಿದ್ವಿ. ಇದೇ ಥರ ಸಾಕಷ್ಟು ಸಿಚುವೇಶನ್ಗಳು ಕೂಡ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಅದರಲ್ಲಿ ಸೆಲೆಕ್ಷನ್ ಮಾಡೋದಿದ್ದಾಗ ಟೋಟಲ್ ನಂಬರ್ ಆಫ್ ನಮಗೆ ಅರೇಂಜ್ಮೆಂಟ್ ಗೊತ್ತಾಗಬೇಕಾಗಿತ್ತಂದ್ರೆ ಈ ರೂಲ್ನ ಇಲ್ಲಿ ಅಪ್ಲೈ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಅದನ್ನೇ ನಾನು ಇಲ್ಲಿ ಡೆಫಿನೇಷನ್ ಅಲ್ಲಿ ನಿಮಗೆ ಕನ್ವೆಂಟ್ ಮಾಡ್ಲಿಕ್ಕೆ ಹೇಳಿರುವಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಎರಡೇ ರಿಸಲ್ಟ್ಸ್ಗಳಿದಾವೆ. ಎಮ್ ಡಿಫರೆಂಟ್ ವೇಸ್ ಅಂತಂದ್ರೆ ಫಸ್ಟ್ ಇಲ್ಲಿ ಅನ್ ಇವೆಂಟ್ ಆಕರ್ಸ್ in m different ways and which follows the another event can occurs n different ways. Okay, m into n ಮಾಡ್ಕೊಳ್ತಾ ಇದ್ದರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಕೌಂಟಿಂಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ನಾನು 3 ರಿಸಲ್ಟ್ಸ್ನ ತಗೊಂಡಿದ್ದೆ. ಸೊ 3 ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೊಂಡು ರಿಸಲ್ಟ್ ಬರುತ್ತೆ. ಓಕೆ, ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಇವಾಗ ಇನ್ನಷ್ಟು ನಾವು ಎಕ್ಸಾಂಪಲ್ ಜಾಸ್ತಿ ಸಾಲ್ವ್ ಮಾಡ್ತಾ ಹೋದ್ರೆ ಮತ್ತಷ್ಟು ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಏನಿದೆ ಕ್ವಶನ್. ಫೈಂಡ್ ದ ನಂಬರ್ ಆಫ್ 4 letters ವರ್ಡ್ ವಿತ್ ಆರ್ ವಿತೌಟ್ ಮೀನಿಂಗ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ ಫ್ರಮ್ ದ ವರ್ಡ್ ರೋಸ್ ವೇರ್ ರಿಪಿಟೇಷನ್ ಆಫ್ ದ ಲೆಟರ್ ಈಸ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಏನು ಹೇಳಿದೆ ಅಂದರೆ ಕ್ವಶನ್ ಅಲ್ಲಿ ಫ್ರೆಂಡ್ಸ್, ಅಗೇನ್ ನಾನು ಹೇಳ್ತೀನಿ, ಕ್ವಶನ್ ಎಷ್ಟು ನಮಗೆ ಜಲ್ದಿ ಅರ್ಥ ಆಗುತ್ತೆ, ಆನ್ಸರ್ ಭಾಳ ಈಸಿಯಾಗಿ ಬರೀಬೋದು. ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಇದು ಒಂದರಷ್ಟು ಡಿಫಿಕಲ್ಟ್ ಕ್ವಶನ್ ಯಾವುದು ಆಗಲ್ಲ. ಓಕೆ, ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ರೆ ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ರೋಸ್ ಅಂತ ಹೇಳಿ. ಓಕೆ, ಇದನ್ನ ನಾವು ಅರೇಂಜ್ ಮಾಡಬೇಕು 4 letters ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ದು ವೆಕೆಂಟ್ ಪ್ಲೇಸಸ್ಗಳು ಎಷ್ಟಿದಾವೆ, 4 ಇದೆ. ಓಕೆ, ಈ 4 ಪ್ಲೇಸ್ ಅಲ್ಲಿ ಈ 4 ಲೆಟರ್ಸ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದು ಮೀನಿಂಗ್ ಇರ್ಬೋದು, ಮೀನಿಂಗ್ ಇರದೇ ಇರ್ಬೋದು, ಅದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಈ ತರ ನಾವು ಅರೇಂಜ್ಮೆಂಟ್ ಮಾಡಬೇಕು. ಅಗೇನ್ ಇನ್ನೊಂದು ಕಂಡೀಷನ್ ಏನಿದೆ ಅಂದ್ರೆ ವೇರ್ ರಿಪಿಟೇಷನ್ ಆಫ್ ದ ಲೆಟರ್ ಈಸ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಸತಿ ತಗೊಂಡಿರೋದು ಮತ್ತೊಂದ್ ಸತಿ ತಗೊಳ್ಳಲ್ಲ. 2 ಸತಿ ತಗೊಳ್ಳೋ ಹಾಗಿಲ್ಲ, 2 ಸತಿ ತಗೊಳ್ಳೋ ಹಾಗಿಲ್ಲ. ಒಂದ್ ಸತಿ ತೊಗೊಂಡ್ರೆ ಅದು ಮುಗಿದೋಯ್ತು, ಅಂದ್ರೆ ರಿಪಿಟೇಷನ್ ಅಲೋ ಇಲ್ಲ. ಯಾವ ತರ ಮಾಡ್ಬೋದು, ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೋಡಿ, ರೋಸ್ ಇದೆಯಲ್ಲ, ಸೊ ನಾನು ಈ ತರ ಬರೀತೀನಿ, ESOR ಅಂತ ಬರೀಬಹುದು, ಅಥವಾ OSRE ಅಂತ ಬರೀಬಹುದು, ಅಥವಾ ORSE ಈ ತರ ಬರೀಬಹುದು. SO ಅಗೇನ್ ORSE, ಅದು ಸಾರಿ, ಇದು ಅಗೇನ್ ರಿಪೀಟ್ ಆಯ್ತಲ್ವಾ, ES ಈ ತರನು ಬರೀಬಹುದು, ಅಥವಾ SOER ಈ ತರ ಅರೇಂಜ್ಮೆಂಟ್ ಸಾಕಷ್ಟು ಮಾಡ್ಬೋದು. ಸೊ ನನಗೆ ಬೇಕು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು ಈ ಕೊಟ್ಟಿರುವಂಥ ಕ್ವಶನ್ ಅಲ್ಲಿ. ಓಕೆ, ಆಗ ಮತ್ತೆ ಹೆಲ್ಪ್ ಆಗುವಂಥದ್ದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಅಂದ್ರೆ ಮಲ್ಟಿಪ್ಲಿಕೇಶನ್ ರೂಲ್ ಅಪ್ಲೈ ಮಾಡೋದು. ಯಾವ ತರ, ಸೊ ಬಹಳ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಸೊ ಈ ತರ ಬರೀತಾ ಹೋದ್ರೆ ಇವಾಗ ಇಲ್ಲಿ 4 ಇದೆ. ಸೊ ಮೇ ಬಿ ನೀವು ಬರೀಬಹುದೇನೋ, ಬಹಳಷ್ಟು ನಾವು ಇವಾಗ 12 letters ಕೊಟ್ಟರು, 13 letters ಇತ್ತು ಅಂತ ಅನ್ಕೊಳ್ಳಿ. ಪರ್ಮೂಟೇಷನ್ ಇದೆ ನೋಡಿ, ಎಷ್ಟು ಲೆಟರ್ಸ್ಗಳಿದಾವೆ, ಮ್ಯಾಥಮೆಟಿಕ್ಸು. ಓಕೆ, ಈ ತರ ಎಲ್ಲ ಲೆಟರ್ ಕೌಂಟ್ ಮಾಡಿ ಬರ್ಲಿಕ್ಕೆ ಹೇಳಿದ್ರೆ ಬಹಳಷ್ಟು ಪಾಸಿಬಿಲಿಟೀಸ್ ಆಗ್ತಾವಲ್ಲ. ಸೊ ಹಾಗೆಲ್ಲ ಬರೀತಾ ಕೂತ್ರೆ ಆಗೋದಿಲ್ಲ. ಸೊ ನಮಗೆ ಡೈರೆಕ್ಟ್ ಆಗಿ ಕೌಂಟ್ ನನಗೆ ಬೇಕಂದ್ರೆ ಆಗ ಇದು ಹೆಲ್ಪ್ ಮಾಡುವಂಥದ್ದು ಸ್ಟೂಡೆಂಟ್ಸ್. ಯಾವ ತರ ಮಾಡ್ಬೇಕು ನೋಡಿ, ಇವಾಗ ನಾನು ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಬರೀತಾ ಹೋದೆ ಅಂತ ಅನ್ಕೊಂಡು ಫಸ್ಟ್ ಫಿಲಪ್ ಮಾಡ್ಬೇಕಂದ್ರೆ ನನಗೆ ಅವೈಲೇಬಲ್ ಇರುವಂತ ಲೆಟರ್ಸ್ಗಳು ಎಷ್ಟಿದಾವೆ ಸ್ಟೂಡೆಂಟ್ಸ್, 4 ಇದಾವ. ಅಂದ್ರೆ ಈ ಒಂದು ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಬಹುದು. ಇವಾಗ ನೋಡಿ, ಫಸ್ಟ್ ಒಂದ್ಸತಿ ಬರ್ದಿದ್ದೀನಿ ನಾನು, O ಯೂಸ್ ಮಾಡಿದ್ದೀನಿ, S ಯೂಸ್ ಮಾಡಿದ್ದೀನಿ, R ಕೂಡ ಯೂಸ್ ಮಾಡಿದ್ದೀನಿ. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಯಾವುದಾದ್ರೂ 4ಅಲ್ಲಿ ಒಂದು ಯೂಸ್ ಮಾಡಬಹುದು. ಅಂದ್ರೆ 4 ways ಅಲ್ಲಿ ನಾನು ಯೂಸ್ ಮಾಡಬಹುದು ಫಸ್ಟ್ ಪ್ಲೇಸು. ಇವಾಗ ಸೆಕೆಂಡ್ ಪ್ಲೇಸಿಗೆ ಬರ್ತೀನಿ ನಾನು, ಇದು ಫಸ್ಟ್ ಪ್ಲೇಸ್ ಅಂತ ಅನ್ಕೊಳ್ಳಿ. ಸೆಕೆಂಡ್ ಪ್ಲೇಸಿಗೆ ಬಂದಾಗ ಇವಾಗ ಒಂದು ಆಲ್ರೆಡಿ ನಾನು ಯೂಸ್ ಮಾಡಿರ್ತೀನಿ ಒಂದು ಲೆಟರ್. ಫಾರ್ ಎಕ್ಸಾಂಪಲ್ ನಾನು 6 ಸ್ಟಾರ್ಟ್ ಮಾಡಿದ್ದೆ ಅಂತ ಅನ್ಕೊಳ್ಳಿ, ಇದು ಬ್ಲಾಕ್ ಆಗಿಬಿಡ್ತಲ್ವಾ. ಸೊ ಉಳಿದಿರೋದು ಎಷ್ಟು, ಇವಾಗ ಈ 3ಅಲ್ಲಿ ನಾನು ಚೂಸ್ ಮಾಡ್ಬೇಕಾ ಸೆಕೆಂಡ್ ಪ್ಲೇಸು. ನೀವು ಯೂಸ್ ಮಾಡ್ತೀರಾ ಅಥವಾ ಸೆಕೆಂಡ್ ಅಲ್ಲಿ S ಮಾಡಿ, ಇಲ್ಲ O ಮಾಡಿ, ಯಾವ್ದಾದ್ರು ಮಾಡಿ, ಒಂದಂದ್ರೂ ಬ್ಲಾಕ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಅವೈಲೇಬಲ್ ಆಗುವಂತ ನಂಬರ್ಸ್ ಯಾವ್ದಾವ, ಎಷ್ಟು ಉಳಿತಾವಪ್ಪ ಅಂದ್ರೆ 3 ಉಳಿದಿರುತ್ತೆ. ಫಸ್ಟ್ ಅಲ್ಲಿ ಒಂದು ಯೂಸ್ ಆಗಿರುತ್ತೆ, ಇನ್ನು ಉಳಿದಿರೋದು 3. ಅಗೇನ್ ಅದೇ ತರನಾಗಿ ಥರ್ಡ್ ಪ್ಲೇಸ್ ಅಲ್ಲಿ ನಾನು ನೋಡ್ತಾ ಹೋದ್ರೆ ಇಲ್ಲಿ 2 ಯೂಸ್ ಆಗಿದ್ರೆ ಆಲ್ರೆಡಿ ಉಳಿಯುವಂಥದ್ದು ಇಲ್ಲಿ 2 ಉಳಿದಿರುತ್ತೆ. ಇನ್ನು ಲಾಸ್ಟ್ ಫೋರ್ತ್ ಪ್ಲೇಸ್ ಅಲ್ಲಿ ಎಷ್ಟು ಉಳಿದಿರುತ್ತಪ್ಪ ಅಂದ್ರೆ ಜಸ್ಟ್ ಒಂದೇ ಉಳಿದಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಇದನ್ನ ಈ ಒಂದು ಬಂದಿರುವಂಥ ಎಲ್ಲ ರಿಸಲ್ಟ್ಸ್ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುವಂಥ ಆನ್ಸರ್ನೇ ನಾವೇನು ಹೇಳ್ತೀವಿ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 4 × 3 × 2 × 1, 4 × 3 ಎಷ್ಟಾಗುತ್ತೆ 12, 12 × 2 24, × 1 is 24. ಸೊ ಟೋಟಲ್ 24 ವೇ ಒಳಗೆ ಈ ಒಂದು ರಿಸಲ್ಟ್ಸ್ನ ನಾವು ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ? ಓಕೆ, ಬಹಳ ಸಿಂಪಲ್ ಆಗಿದೆ, ಎಷ್ಟು ಜಲ್ದಿನೇ ನಾವು ಸಾಲ್ವ್ ಮಾಡ್ಬೋದು ನೋಡಿ. ಇದೇ ಬೈ ಚಾನ್ಸ್ ವಿತ್ ರಿಪಿಟೇಷನ್ ಈಸ್ ಅಲೌ ಅಂತ ಕೊಟ್ಬಿಟ್ಟಿದ್ರೆ ಎಲ್ಲ ಕಡೆನೂ 4 4 4 4 ಅಂತ ಬರೀಬಹುದು. 4 ಆಗಿಬಿಟ್ಟಿರೋದು. ಓಕೆ, ಅದರ ಯೂಶಲಿ ಕೊಡಲ್ಲ, ಈ ತರ ಕೊಟ್ಟರೆ ನಾವು ಇದನ್ನ ಸಿಂಪ್ಲಿಫೈ ಮಾಡುವಂಥದ್ದಾಗಿದೆ. ಓಕೆ, ಸೊ ಇದನ್ನು ಯಾವ ತರ ಬರೀಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಟೇಲ್ ಆಗಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.
ಓಕೆ, ಇದರಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನಿದೆ ನೋಡಿ. ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಕೊಟ್ಟಿರುವಂಥ ರಿಸಲ್ಟ್ಸು ದೇರ್ ಆರ್ ಆಸ್ ಮೆನಿ ಆಸ್ ದೇರ್ ಡಿಫ್ರೆಂಟ್ ವೇಸ್ ಅಂತ ಇದೆ. ಇಲ್ಲಿಂದ ಬರೀ ನೋಡಿ, 4 ವೆಕೆಂಟ್ ಪ್ಲೇಸಸ್ಗಳಿದ್ದಾವೆ. ಓಕೆ, ಸೊ ನಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ನಮಗೆ ಕೊಟ್ಟಿರುವಂಥದ್ದು 4 ವೆಕೆಂಟ್ ಪ್ಲೇಸಸ್ ಕ್ಯಾನ್ ಬಿ ಫಿಲ್ಡ್ ಬೈ 4 ಲೆಟರ್ಸ್. ಓಕೆ, 4 ಲೆಟರ್ಸ್ ವೆಕೆಂಟ್ ಪ್ಲೇಸಸ್ ಇದಾವೆ, ಅದರಲ್ಲಿ ನಾವು 4 ಲೆಟರ್ಸ್ನ ಫಿಲಪ್ ಮಾಡಬೇಕಾಗಿದೆ. ಕೀಪ್ ಇನ್ ಮೈಂಡ್ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಇದೊಂದು ಸ್ವಲ್ಪ ನೀವು ನೆನಪು, ಒಂದು ಲೈನ್ ಬರೀರಿ ನೀವು ಆನ್ಸರ್ಸ್ನಲ್ಲಿ. ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಬೈ 4 ಡಿಫರೆಂಟ್ ವೇಸ್. ಯಾವ್ಯಾವುದು ಆ ಯಾವುದಾದ್ರೂ ಒಂದು ಲೆಟರ್ನ ನಾವು ಯೂಸ್ ಮಾಡಬಹುದು ಫಸ್ಟ್ ಪ್ಲೇಸ್. ಇದು ಫಸ್ಟ್ ಪಾಯಿಂಟ್ ಆಗಿರಬೇಕು. ಇನ್ನು ಸೆಕೆಂಡ್ ಪಾಯಿಂಟ್ ಇಲ್ಲಿಂದ, ಸೆಕೆಂಡ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಬೈ ಎನಿ ಆಫ್ ದ ರಿಮೈನಿಂಗ್ 3 ಲೆಟರ್ಸ್. ಉಳಿದಿರುವಂಥ 3 ಲೆಟರ್ಸ್ ಯಾವುದಾದ್ರಲ್ಲಿ ಅದರಲ್ಲಿ ನಾವು ಯೂಸ್ ಮಾಡ್ಬೋದು. ನಾನು ಅದಕ್ಕೆ ನೀವು ತೊಗೊಂಡಿದ್ದೆ 4 into 3 ಅಂತ ಬರೆದಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಥರ್ಡ್ ಪ್ಲೇಸ್ ಅಂತ ಹಾಕಿ, ಥರ್ಡ್ ಪ್ಲೇಸಲ್ಲಿ ಎಷ್ಟು ಮಾಡ್ಬೋದಾಗಿತ್ತು, 2 ಡಿಫರೆಂಟ್ ವೇಸಸ್. ಇನ್ನು ಫೋರ್ತ್ ಪ್ಲೇಸ್ ಅಂತ ಬರೆದ್ರೆ ಫೋರ್ತ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಎಷ್ಟಾಗಿರುತ್ತೆ, ಜಸ್ಟ್ ಒಂದೇ ಒಂದು ಉಳಿದಿರುವಂಥದ್ದಲ್ವಾ. ಇಲ್ಲಿದೆ ನೋಡಿ, ದ ಫೋರ್ತ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಬೈ 1 ವೇಸ್, ಒಂದೇ ಉಳಿದಿರುತ್ತೆ, ಅದನ್ನು ಬರೀದು. ಇಷ್ಟು ಬರೆದ್ಬಿಟ್ರೆ 4 ಪಾಯಿಂಟ್ ಹಾಕಿ ಬರೀರಿ. ಇನ್ ಲಾಸ್ಟ್ ಕನ್ಕ್ಲೂಷನ್ ದ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತ ಬರೀರಿ ಇಲ್ಲಿ, ಅಥವಾ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂದ್ರೆ ಬರೆದು ನಡೆಯುತ್ತೆ. ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, 4 into 3 into 2 into 1 ಆನ್ಸರ್ 24 ಅಂತ ಬರೆದ್ರೆ ಇಲ್ಲಿ ಮುಗೀತು. ಹ್ಯಾನ್ಸ್ ದ ಗಿವನ್ ರಿಕ್ವೈರ್ಡ್ ನಂಬರ್ ಆಫ್ ವರ್ಡ್ಸ್ ಈಸ್ 24. ಓಕೆ, ಸೊ ಬರಿಬೇಕಾದ್ರೆ ಒಂದೊಂದು ಪಾಯಿಂಟ್ ಹಾಕಿ ಬರೀರಿ, ಸ್ವಲ್ಪ ಮಾರ್ಕ್ಸ್ ಸಿಗುವಂಥದ್ದಾಗಿರುತ್ತೆ. ಓಕೆ, ಸೊ ಇವಾಗ ನಾನು ಇದೇ ಥರನಾಗಿರುವಂಥ ಇನ್ನೊಂದು ಡಿಫ್ರೆಂಟ್ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಗಿವನ್ 4 ಡಿಫ್ರೆಂಟ್ ಕಲರ್ಸ್, ಹೌ ಮೆನಿ ಡಿಫ್ರೆಂಟ್ ಸಿಗ್ನಲ್ಸ್ ಕ್ಯಾನ್ ಬಿ ಜನರೇಟೆಡ್ ಇಫ್ ಎ ಸಿಗ್ನಲ್ ರಿಕ್ವೈರ್ಸ್ ದ ಯೂಸಿಂಗ್ 2 ಫ್ಲಾಗ್ಸ್ ಒನ್ ಬಿಲೋ ಅದರ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದು ಸಿಗ್ನಲ್ನ ನೀವು ಮಾಡೋದಿದೆ. ಓಕೆ, ಸೊ ಈ ಸಿಗ್ನಲ್ ಅಲ್ಲಿ 2 ಕಲರ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಒಂದು ಸಿಗ್ನಲ್ಲು ಒಂದರ ಕೆಳಗಡೆ ಒಂದಿದೆ. ಓಕೆ, ಇದು ಒಂದು ಸಿಗ್ನಲ್ ಇದೆ, 2 ಫ್ಲಾಗ್ಸ್ ಯೂಸ್ ಮಾಡುವಂಥದ್ದು. ಓಕೆ, ಅವ್ರು ಕೊಟ್ಟಿರುವಂಥದ್ದು ಟೋಟಲಿ 4 ಡಿಫರೆಂಟ್ ಕಲರ್ ಫ್ಲಾಗ್ನ ಕೊಟ್ಟಿದ್ದಾರೆ. ಸೊ ಅವು ಯಾವಿದಾವೆ ನಮಗೆ ಗೊತ್ತಿಲ್ಲ. ಓಕೆ, ಸೊ ಜಸ್ಟ್ ನಾವೇ ರ್ಯಾಂಡಮ್ ಆಗಿ ಹೆಸರು ಕೊಡೋಣ. ಒಂದು ಗ್ರೀನ್ ಇದೆ ಅಂತ ಅನ್ಕೊಳ್ಳಿ, ಒಂದು ವೈಟ್ ಇದೆ, ಒಂದು ರೆಡ್ ಇದೆ, ಒಂದು ಯೆಲ್ಲೋ ಇದೆ. ಓಕೆ, ಈ ಥರ 4 ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ. ಇವಾಗ ನಾವು ಒಂದು ಸಿಗ್ನಲ್ ಮಾಡಬೇಕಂದ್ರೆ 2 ಕಲರ್ ಮಾತ್ರ ಬೇಕು. ಅಗೇನ್ ಒಂದ್ರ ತೆಳಗೆ ಒಂದು ಬರೀಬೇಕಂದ್ರೆ ಸೇಮ್ ಕಲರ್ ಅಂತೂ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅಂದರೆ ಇಲ್ಲಿ ಕೂಡ ರಿಪಿಟೇಷನ್ ಅಲಾವಿಲ್ಲ ಅಂತ ಆಯಿತು. ಓಕೆ, ಸೊ ಇದನ್ನು ಎಷ್ಟು ವೇ ಒಳಗೆ ನಾವು ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ವೆಕೆಂಟ್ ಪ್ಲೇಸಸ್ಗಳು ಎಷ್ಟಿದಾವೆ, 2 ಇದಾವೆ. ಓಕೆ, ಫಸ್ಟ್ ಪ್ಲೇಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅವೈಲೇಬಲ್ ಕಲರ್ಸ್ ಎಷ್ಟಿದಾವೆ, 4 ಕಲರ್ಸ್ ಅವೈಲೇಬಲ್ ಇದೆ. ನಾನೀಗ ಫಸ್ಟ್ ಪ್ಲೇಸ್ದು ಮಾತಾಡ್ತಾ ಇದ್ದೀನಿ. ದ ಫಸ್ಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಬೈ, ಎಷ್ಟು ನಾವು ಫಸ್ಟ್ ಪ್ಲೇಸಲ್ಲಿ ಯೂಸ್ ಮಾಡ್ಕೋಬಹುದು, ಈ 4ರಲ್ಲಿ ಯಾವುದಾದ್ರೂ ಒಂದು ಕಲರ್ ಯೂಸ್ ಮಾಡ್ಬೋದಲ್ವಾ. ಅಂದರೆ 4 ವೇಸ್ ಆಯ್ತಿದು, ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಕಲರ್ನ ಯೂಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಪ್ಲೇಸಿಗೆ ಬಂದರೆ, ಸೆಕೆಂಡ್ ಪ್ಲೇಸಲ್ಲಿ ಒಂದು ಕಲರ್ ಆಲ್ರೆಡಿ ಬ್ಲಾಕ್ ಆಗಿದೆ ಅಂತ ಅನ್ಕೊಳ್ಳಿ, ಗ್ರೀನ್ ಯೂಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಉಳಿಯುವಂಥ ಫ್ಲಾಗ್ಸ್ ಕಲರ್ಸ್ಗಳು ಎಷ್ಟು ಇರುತ್ತೆ, 3 ಉಳಿದಿರುತ್ತೆ. ಸೊ ಯಾವುದಾದ್ರೂ 3 ವೇಸ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಅರ್ಥ ಆಯಿತು. ಇವಾಗ ಬೈ ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳುತ್ತೆ, 4 into 3ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಆನ್ಸರ್ 12. ಸೊ ಟೋಟಲ್ 12 ಸಿಗ್ನಲ್ಸ್ಗಳನ್ನು ನಾವಿಲ್ಲಿ ಮಾಡ್ಬೋದು ಅಂತ ಅರ್ಥ ಆಯಿತು. ಈಸಿ ಇದೆ ಅಲ್ವಾ. ಸೊ 4 into 3 ಈಸ್ ದ ಫೈನಲ್ ಆನ್ಸರ್ ಸ್ಟೂಡೆಂಟ್ಸ್. ಈಸಿಯೆಸ್ಟ್ ಕ್ವಶನ್ ಅಂತ ನಾನು ಹೇಳ್ಬೋದು ಇದನ್ನು. ಓಕೆ, ಎಸ್, ಇವೆಲ್ಲ 1 ಮಾರ್ಕ್ಸಲ್ಲಿ ಕೇಳ್ಬೋದು ಅಥವಾ 2 ಮಾರ್ಕ್ಸಲ್ಲಿ ಆದರೂ ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಹೌ ಮೆನಿ 2-digit even numbers ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1 2 3 4 5 ಇಫ್ ದ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಹೇಳ್ತಾರೆ. ಸ್ವಲ್ಪ ಕ್ವಶನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಜಸ್ಟ್ ಅವ್ರು ಏನು ಹೇಳಿರೋದು, ಜಸ್ಟ್ 2-digit ನಂಬರ್ ಅಂತ ಹೇಳಿಲ್ಲ, 2-digit even ನಂಬರ್ ಅಂತ ಇದೆ. ಓಕೆ, ಸೊ 2-digit even ನಂಬರ್ನ ನಾವು ರೆಡಿ ಮಾಡಬೇಕಾಗಿರುವಂಥದ್ದು. ಆಮೇಲೆ ಕೊಟ್ಟಿರುವಂಥ ನಂಬರ್ಸ್ಗಳನ್ನೇ ಯೂಸ್ ಮಾಡಬೇಕು. 1 2 3 4 5 ಈ ನಂಬರ್ಸ್ಗಳನ್ನೇ ಯೂಸ್ ಮಾಡಬೇಕು. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್, 2-digit ನಂಬರ್ ಯಾವ ಥರ ಇರುತ್ತೆ, 35 42 ಓಕೆ 39 ಈ ಥರ ಇರುತ್ತೆ. ಬಟ್ ಅವ್ರು ಹೇಳಿದ್ರು 1 2 3 4 5 ಒಳಗೆ ಮಾಡಬೇಕಂದ್ರೆ 39 ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿರುವಂಥ ಈ ನಂಬರ್ಸ್ಗಳನ್ನೇ ಮಾತ್ರನೇ ಯೂಸ್ ಮಾಡ್ಕೋಬೇಕು. ಓಕೆ, ಇವಾಗ ಈ ಎಕ್ಸಾಂಪಲ್ ಬರೀತಾರೆ ನೋಡಿ, 14 ಅಥವಾ 25 ಅಥವಾ 42 ಅಥವಾ 22 ಈ ಥರ ಇದೆ. ಓಕೆ, ಬಟ್ ಈ ಥರ ನಂಬರ್ಸ್ಗಳನ್ನ ಯೂಸ್, ಇಲ್ಲಿ ಒಂದು ಕಂಡೀಷನ್ ಏನಿದೆ, ಫಸ್ಟ್ ಕಂಡೀಷನ್ ಈವನ್ ನಂಬರ್ ಆಗಿರಬೇಕು. ಇದು ಈವನ್ ನಂಬರ್ ಆಗಲ್ಲ, ಯಾಕಂದ್ರೆ ನಾವು ಯೂನಿಟ್ ಪ್ಲೇಸ್ ಅಲ್ಲಿ ನೋಡ್ತೇವಲ್ವಾ. ಸೊ ಇದು ಯೂನಿಟ್ ಪ್ಲೇಸ್ ಅಲ್ಲಿ 5 ಬಂದಿದೆ ಅಂದ್ರೆ ಇದು ಏನಾಯ್ತು, ಈವನ್ ನಂಬರ್ ಆಗಲ್ಲ. ಇದು ಈವನ್ ಇದೆ, ಇದು ಈವನ್ ಇದೆ, ಇದು ಈವನ್ ಇದೆ. ಅಗೇನ್ ಏನು ಹೇಳ್ತಾರೆ, ಇನ್ನೊಂದು
ಇಫ್ ದ ಡಿಜಿಟ್ ಕ್ಯಾನ್ ಬಿ ರಿಪೀಟ್ ಆಗ್ಬೋದು ಡಿಜಿಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಎರಡು ಕಂಡೀಷನ್ ನಾವು ನೆನಪಲ್ಲಿ ಇಟ್ಕೊಂಡು ಇವಾಗ ಈ ಕ್ವಶನ್ ಸಾಲ್ವ್ ಮಾಡೋಣ. ಅಂದ್ರೆ ಫಸ್ಟ್ ನೋಡಿ, ಇದು ಯೂನಿಟ್ ಪ್ಲೇಸ್ ಅಂತ ಕರಿತೀವ. ಈ ಯೂನಿಟ್ ಪ್ಲೇಸ್ ಅಲ್ಲಿ ಕಂಪಲ್ಸರಿ ನಮಗೆ ಇವನ್ ನಂಬರೇ ಬರಬೇಕು. ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಇವನ್ ನಂಬರ್ಸ್ಗಳು ಯಾವ ಇದಾವೆ? 2 ಒಂದು ಇವನ್ ಇದೆ, 4 ಒಂದು ಇವನ್ ಇದೆ. ಅಂದ್ರೆ ಈ ಪ್ಲೇಸ್ ಅಲ್ಲಿ ನೀವು 2 ಆದ್ರೂ ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ 4 ಆದ್ರೂ ಯೂಸ್ ಮಾಡು. ಇದು ಬಿಟ್ಟು ಬೇರೆ ಯಾವುದೇ ನಂಬರ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಇವಾಗ ನೋಡಿ 3 1 ಬರೆದ್ರೆ ಇದೇನಾಗ್ಬಿಡುತ್ತೆ, ಆಡ್ ನಂಬರ್ ಆಗುತ್ತೆ, ಇದು ಬರಲ್ಲ. ಹಾಗಾಗಿ ಬರೀ ಇವನ್ನೇ ಯೂಸ್ ಮಾಡಬೇಕು. 32 ಬರಿಬಹುದು, 34 ಬರಿಬಹುದು, 44 ಬರಿಬಹುದು. ರಿಪಿಟೇಷನ್ ಅಲೌ ಇದೆ. ಓಕೆ, ಸೊ ಈ ತರ ಇರೋದ್ರಿಂದ ಸೊ ಯೂನಿಟ್ ಪ್ಲೇಸ್ ಅಲ್ಲಿ ನಾವು ಪಾಸಿಬಲ್ ಇರುವಂತ ಇವನ್ ನಂಬರ್ಸ್ಗಳು ಯಾವುದು? 2 ಇದೆ. ಅಂದ್ರೆ ಇಲ್ಲಾಯ್ತು 2. ಈ 2 ನಂಬರ್ ಬಿಟ್ಟು ಬೇರೆ ಯಾವುದೋ ನಂಬರ್ ಬರೋಕ್ಕಾಗಲ್ಲ ಯೂನಿಟ್ ಪ್ಲೇಸ್ ಅಲ್ಲಿ. ಇನ್ನು ನಾವು 10th ಪ್ಲೇಸ್ ಅಲ್ಲಿ ಬಂದ್ವಿ ಅಂತ ಅನ್ಕೋಣ. ಇದು 10th ಪ್ಲೇಸ್ ಅಲ್ವಾ, ಇದು ಯೂನಿಟ್ ಪ್ಲೇಸ್, ಇದು 10th ಪ್ಲೇಸು. 10th ಪ್ಲೇಸ್ ಅಲ್ಲಿ ಎಷ್ಟು ನಂಬರ್ನ ಯೂಸ್ ಮಾಡ್ಬೋದು? ರಿಪಿಟೇಷನ್ ಆಲ್ರೆಡಿ ಅಲೌ ಅಂತ ಹೇಳಿದ್ದಾರೆ. ಅಂದ್ರೆ ಈ 5 ಲೆಟರ್ ಅಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದಲ್ವಾ? ಅಂದ್ರೆ ಇಲ್ಲಾಗುತ್ತೆ 5. ಅಂದ್ರೆ 5 into 2 ಆನ್ಸರ್ ಆಗುತ್ತೆ. 10 ವೇ ಒಳಗೆ ನಾವು ಇಲ್ಲಿ ಸೆಲೆಕ್ಷನ್ ಮಾಡಬಹುದಾಗಿದೆ ಸ್ಟೂಡೆಂಟ್ಸ್. ಅರ್ಥ ಇದೆ ಅಲ್ವಾ? ಕ್ವಶನ್ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಆನ್ಸರ್ ಯಾವ ತರ ಬರೀದು ಅಂದ್ರೆ, ಫಸ್ಟ್ ಪ್ಲೇಸ್ ಅಥವಾ ಯೂನಿಟ್ ಪ್ಲೇಸ್ ಅಲ್ಲಿ ನಾವು 2 ವೇ ಒಳಗೆ ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು. ಯಾಕಂದ್ರೆ ಇವನ್ ನಂಬರ್ ಇರೋದು 2 and 4 ಮಾತ್ರ. ಅದಾದ್ಮೇಲೆ 10th ಪ್ಲೇಸ್ ಅಲ್ಲಿ ನಾವು ಯೂಸ್ ಮಾಡಬಹುದಾಗಿರುವಂಥದ್ದು ಎಲ್ಲ 5 ವೇ ಒಳಗೆ ಸೆಲೆಕ್ಟ್ ಮಾಡಬಹುದು. ಯಾಕಂದ್ರೆ ರಿಪಿಟೇಷನ್ ಅಲೌ ಇರೋದ್ರಿಂದ ನೀವು ಯಾವ್ದು ಬೇಕಾದ ನಂಬರ್ನ ಬರಿಬಹುದು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈ ತರ ಬರೀತೀನಿ, 12. ಓಕೆ, 12 ಬರಿಬಹುದು, 14 ಬರಿಬಹುದು, 22 ಬರಿಬಹುದು, 24 ಬರಿಬಹುದು, 32 ಬರಿಬಹುದು, 34 ಬರಿಬಹುದು, 52 ಬರಿಬಹುದು, 54 ಬರಿಬಹುದು. ಕರೆಕ್ಟ್ ಅಲ್ವಾ? ಅಗೇನ್ 44 ಬರಿಬಹುದು, 42 ಬರಿಬಹುದು. 1 2 3 4 5 6 7 8 9 10 ಆಯ್ತಲ್ವಾ? ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಇತ್ತು ನಾನು ಬರಿದೆ. ಓಕೆ, ಭಾಸ್ಟ್ ನಂಬರ್ಸ್ಗಳಿದ್ದಾಗ ಎಲ್ಲಾನು ಬರೀಲಿಕ್ಕೆ ಆಗಲ್ಲ ಸ್ಟೂಡೆಂಟ್ಸ್. ಇದು ಈ 10 ನಂಬರ್ಸ್ ಬಿಟ್ಟು ಬೇರೆ ಯಾವುದೇ ಪಾಸಿಬಿಲಿಟೀಸ್ ಇಲ್ಲ. ಅರ್ಥ ಆಯ್ತಲ್ವಾ? ಎಸ್, ಈಗ ನಿಮ್ಮ ಎಕ್ಸಸೈಸ್ ಅಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದು ಬಿಟ್ಟು ಮತ್ತೊಂದಿಷ್ಟು ಕ್ವಶನ್ಸ್ಗಳಿದಾವೆ ನಿಮ್ಮ ಎಕ್ಸಸೈಸ್ ಸಾಲ್ವ್ ಅಲ್ಲಿ. ಅವೆಲ್ಲನೂ ಉಳಿದಿರೋದು 5 ಮಾರ್ಕ್ಸ್ ಅಲ್ಲಿ ಬರುವಂಥದ್ದು. ನಾನು ಎಕ್ಸಸೈಸ್ ಅಲ್ಲೇ ಕೆಲವೊಂದಿಷ್ಟು 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ಲಿ. ಆ ಕ್ವಶನ್ಸ್ಗಳನ್ನ ಮತ್ತೆ ಸಾಲ್ವ್ ಎಕ್ಸಾಂಪಲ್ ಇರುವಂಥ ಕ್ವಶನ್ಸ್ಗಳನ್ನ ಎರಡೂ ಎಟ್ ಎ ಟೈಮ್ ನಾನು ಸಾಲ್ವ್ ಮಾಡ್ತೀನಿ ಲಾಸ್ಟಲ್ಲಿ. ಓಕೆ, ಸೊ ಇವಾಗ ಎಕ್ಸಸೈಸ್ 6.1 ನ ಡಿಸ್ಕಷನ್ ಮಾಡೋಣ. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1 2 3 4 5 assuming that repetition of the digit is allowed ಅಂತ ಹೇಳ್ತಾರೆ. ರಿಪಿಟೇಷನ್ ಆಗಬಹುದು 3 ಡಿಜಿಟ್ ನಂಬರ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. 1 2 3 ಇದೆ. ಸೊ ರಿಪಿಟೇಷನ್ ಅಲೌ ಇದೆ. ಅವೈಲೇಬಲ್ ನಂಬರ್ಸ್ ಎಷ್ಟಿದಾವೆ? 1 2 3 4 5 ಇದೆ. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಾನು ರಿಪಿಟೇಷನ್ ಅಲ್ಲ, ಜಸ್ಟ್ ಇದೇನು ಹೇಳಿದೆ ನೋಡಿ, 3 ಡಿಜಿಟ್ ನಂಬರ್ ಅಂತ ಹೇಳಿದ್ದಾರೆ. ಇಲ್ಲಿ ಇವನ್ ಇಲ್ಲ, ಆಡ್ ಇಲ್ಲ. ಅಂದ್ರೆ ಈ ಪ್ಲೇಸ್ ಅಲ್ಲಿ ನಾನು ಏನ್ ಮಾಡ್ಬೋದು? 5 ಯೂಸ್ ಮಾಡ್ಬೋದು. ರಿಪಿಟೇಷನ್ ಅಲೋ ಇರೋದ್ರಿಂದ 5 into 5 into 5 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿನೂ ನಾವು ಬೇಕಾದ 5 ನಂಬರ್ ಯೂಸ್ ಮಾಡ್ಬೋದು, ಇಲ್ಲಿನೂ ಯೂಸ್ ಮಾಡ್ಬೋದು. ಇವಾಗ ನೋಡಿ 333 ಬರಿಬೋದಲ್ವಾ? ಅಥವಾ 555 111 222 ಇದಲ್ದೇ ಈ ತರ ನಂಬರ್ಸ್ಗಳನ್ನು ಬರೀಬಹುದು. ಬಟ್ ರಿಪಿಟೇಷನ್ ಅಲ್ಲವಿದೆ. ಈ ನಂಬರ್ಸ್ಗಳನ್ನು ಅಲ್ಲಿ ನಾವು ಕನ್ಸಿಡರ್ ಮಾಡೋದ್ರಿಂದ ಸೊ ಏನಾಗುತ್ತೆ ಇಲ್ಲಿ 5 into 5 into 5 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 into 5 25 25 into 5 ಅಂದ್ರೆ 125 ಇಸ್ ದ ಆನ್ಸರ್. ಏನಂತ ಬರೀಬೇಕು? ಇನ್ ದ ಫಸ್ಟ್ ಪ್ಲೇಸ್ available numbers are 5. Second, repetition is allowed. So therefore, in each places we can fill up 5 into 5 into 5. The final answer is 125. ಇದೇ ಕ್ವಶನ್ ನ ಅವ್ರು ಏನ್ ಮಾಡಿದಾರೆ ನೆಕ್ಸ್ಟ್ ಅಲ್ಲಿ ರಿಪಿಟೇಷನ್ ಅಲೌ ಇಲ್ದಿದ್ದಾಗ ಏನಾಗುತ್ತೆ? ರಿಪಿಟೇಷನ್ ಅಲೌ ಇಲ್ಲ ಅಂತಂದ್ರೆ ಅಗೇನ್ ಇಲ್ಲಿ ನಮಗೆ ಇರುವಂತದ್ದು 3 ವೇಕೆಂಟ್ ಪ್ಲೇಸಸ್. ಫಸ್ಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಎಷ್ಟು ನಂಬರ್ನ ಫಿಲ್ಅಪ್ ಮಾಡ್ಬೋದು? 5 ನ ಫಿಲ್ಅಪ್ ಮಾಡ್ಬೋದು. ಓಕೆ, ನಾನೀಗ ಸೆಕೆಂಡ್ ಪ್ಲೇಸ್ಗೆ ಹೋದೆ ಅಂದ್ರೆ ಒಂದು ಆಲ್ರೆಡಿ ಯೂಸ್ ಆಗಿತ್ತು ಅಂದ್ರೆ ಉಳಿದಿರೋದು ಎಷ್ಟು ಸ್ಟೂಡೆಂಟ್ಸ್? 4 ಉಳಿದಿರುತ್ತೆ. ಓಕೆ, ಅಗೇನ್ ನಾನು ಥರ್ಡ್ ಪ್ಲೇಸಿಗೆ ಬಂದ್ರೆ 3 ಉಳಿದಿರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ನ ಬರೆಯುವಂಥದ್ದಾಗಿದೆ. 5 into 4 20 20 into 3 60. ಸೊ 60 is the answer. ಓಕೆ, ನೀವು ಪ್ರಾಪರ್ ಆಗಿ ಬರೀರಿ. ಇನ್ ದ ಯೂನಿಟ್ ಪ್ಲೇಸ್ 5 ಅವೈಲೇಬಲ್ ನಂಬರ್ಸ್. ಸೊ 5 ಯು ಕ್ಯಾನ್ ರೈಟ್. 10th ಪ್ಲೇಸ್ ಅಲ್ಲಿ 4 ಬರೀಬಹುದು. 100th ಪ್ಲೇಸ್ ಅಲ್ಲಿ 3 ಯೂಸ್ ಮಾಡಬಹುದು. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟಾಗುತ್ತೆ? 60 ಅರೇಂಜ್ಮೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇದೆಲ್ಲಾನು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಹೇಳ್ತಾರೆ. ಮಲ್ಟಿಪ್ಲಿಕೇಶನ್ ರೂಲ್ ಅಲ್ಲಿ ಸಾಲ್ವ್ ಮಾಡುವಂಥದ್ದು. ಓಕೆ, ಇನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೇಳಿದ್ರೆ ನೋಡಿ, 3 ಡಿಜಿಟ್ ಇವನ್ ನಂಬರ್ ಕ್ಯಾನ್ ಬಿ ಫಾರ್ಮ್ಡ್. ಓಕೆ, ಇಲ್ಲಿನೂ 3 ಡಿಜಿಟ್ ಮಾಡೋದು ಹೇಳ್ತಾರೆ. ನಂಬರ್ಸ್ ಬೇರೆ ಇದೆ ನೋಡಿ. 1 2 3 4 5 6 ಇದೆ. 3 ಡಿಜಿಟ್ ನಂಬರ್ನ ಮಾಡಬೇಕಾಗಿದೆ. ಸೊ ಇವನ್ ಪ್ಲೇಸ್ ಅಲ್ಲಿ ಮೊದಲಿಗೆ ನಾವು ಚೆಕ್ ಮಾಡಬೇಕು ಇವನ್ ನಂಬರ್ ಎಷ್ಟಿದಾವೆ? 2 ಇದೆ, 4 ಇದೆ, 6 ಇದೆ. ಅಂದ್ರೆ ಇಲ್ಲಿ ನಾವು
ಮೂರು ಪ್ಲೇಸಸ್, ಮೂರು ನಂಬರ್ಸ್ಗಳನ್ನ ಯೂಸ್ ಮಾಡ್ಬೋದು. ಅಂದರೆ ಇಲ್ಲಿ ವೇಕೆಂಟ್ ಆಗುವಂಥದ್ದು 3 ರಿಸಲ್ಟ್ಸ್ಗಳನ್ನ ಮಾತ್ರ ಯೂಸ್ ಮಾಡ್ಬೋದು. ಓಕೆ, ಅಗೇನ್ ಇಲ್ಲಿ ಏನು ಹೇಳ್ತಾರೆ, ಇಫ್ ದ ಡಿಜಿಟ್ ಕ್ಯಾನ್ ಬಿ ರಿಪೀಟ್ ಆಗ್ಬೋದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 6, ಇಲ್ಲಿ 6, ಕರೆಕ್ಟ್ ಅಲ್ವಾ? 6 × 6 36, 36 × 3 ಮಲ್ಟಿಪ್ಲೈ ಮಾಡಿ. ನಾಟ್ 8 ಆಗುತ್ತಾ? ಎಸ್. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟಾಯಿತು? 108. ಸೊ ನೀವು ನೀಟಾಗಿ ಸ್ವಲ್ಪ ಕಂಪ್ಲೀಟ್ ಆಗಿ ಬರೀರಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಥರ್ಡ್ ಕ್ವಶನ್. 4 letter ಕೋಡ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಾಮ್ ದ ಫಸ್ಟ್ 10 ಡಿಜಿಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಫಾಬೆಟ್. ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್. ಇಲ್ಲಿ ಏನಿದೆಯಪ್ಪ ಅಂದರೆ ನಿಮ್ಮ ಇಂಗ್ಲೀಷ್ ಅಲ್ಫಾಬೆಟ್ ಯಾವುದು ABCDEF ಈ ಥರ ಬರೀತಾ ಹೋಗ್ತಾರಲ್ಲ, 10th ಲೆಟರ್ ಬರೋವರೆಗೂ ಈ ನಂಬರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕೋಡ್ ಮಾಡಿ. ಅದು ಕೋಡಲ್ಲಿ ಎಷ್ಟಿರ್ಬೇಕಂತ ಹೇಳ್ತಾರೆ, ಜಸ್ಟ್ 4 ಲೆಟರ್ಗಳು ಮಾತ್ರ ಇರಬೇಕು ಅಂತ ಹೇಳ್ತಾ ಇರುವಂಥದ್ದು. ಓಕೆ, ನಮ್ಮ ಹತ್ರ ಅವೈಲೇಬಲ್ ಇರೋದೆಷ್ಟು? 10. ಓಕೆ, ಸೊ ನಾನು ಈ ಪ್ಲೇಸಲ್ಲಿ ಯಾವುದಾದ್ರೂ 10ನ ಯೂಸ್ ಮಾಡ್ಬೋದಾ? ಅಗೇನ್ ಏನು ಹೇಳ್ತಾರೆ ಇಲ್ಲಿ, ನೋ ಲೆಟರ್ ಈಸ್ ರಿಪೀಟೆಡ್ ಅಂತ. ರಿಪೀಟ್ ಆಗುವಂಥದ್ದಿಲ್ಲ ಅಂತಂದರೆ ಇಲ್ಲಿ 10 ನಾನು ಯೂಸ್ ಮಾಡ್ಕೊಂಡೆ ಅಂತಂದರೆ ನೆಕ್ಸ್ಟಲ್ಲಿ 9 ಯೂಸ್ ಮಾಡಿರ್ತೀನಿ, ಅಗೇನ್ ನೆಕ್ಸ್ಟಲ್ಲಿ 8 ಯೂಸ್ ಮಾಡ್ಕೋತೀನಿ, ಅಗೇನ್ ನೆಕ್ಸ್ಟಲ್ಲಿ 7 ಯೂಸ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಸೊ ಇದನ್ನು ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಬರೆದ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎಷ್ಟೆಷ್ಟಿದೆ ನೋಡಿ ಸ್ಟೂಡೆಂಟ್ಸ್. 7 × 8 × 9 × 10. ಸೊ ಟೋಟಲ್ answer 5040. So 5040 is the last answer. Okay, next one. Okay, next one ಅದೇ ತರನಾಗಿ ಇದು ಕೂಡ ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ. ಏನಿದೆ ಅಂತಂದ್ರೆ how many 5-digit telephone number can be constructed by using the digit 0 to 9 if the each number start with the 67 and no digit appear more than once ಅಂತ ಹೇಳ್ತಾರೆ. ಓಕೆ, ಇಲ್ಲೊಂದು ಟೆಲಿಫೋನ್ ನಂಬರ್ನ ನೀವು ಕ್ರಿಯೇಟ್ ಮಾಡಬೇಕು. ಆ ಟೆಲಿಫೋನ್ ನಂಬರಲ್ಲಿ ಎಷ್ಟಿದಾವೆ ಅಂತ ಹೇಳ್ತಾರೆ? ಡಿಜಿಟ್ಸು 5, 1 2 3 4 5. ಓಕೆ, ಆಮೇಲೆ ಏನು ಹೇಳ್ತಾರೆ, ನೀವು ಯೂಸ್ ಮಾಡಬೇಕಾಗಿರುವಂಥ ಡಿಜಿಟ್ಸ್ ಯಾವುದು? 0 ಇಂದ ಹಿಡಿದು 9. 0 ಇಂದ ಹಿಡಿದು 9ವರೆಗೆ ಅಂದರೆ ಟೋಟಲ್ ಎಷ್ಟು ಡಿಜಿಟ್ಸ್ಗಳಿದ್ದಾವೆ? 10 ಇದ್ದಾವೆ, 9 ಅಲ್ಲ. 0 ಒಂದು ಕನ್ಸಿಡರ್ ಮಾಡಬೇಕಲ್ವಾ? ಸೊ ಟೋಟಲಿ 10 ಡಿಜಿಟ್ಸ್ ಇದ್ದಾವೆ. ಅದರಲ್ಲಿ ನಾವು ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಸ್ಟಾರ್ಟ್ ಯಾವಾಗ ಬೇಕು ನಿಮ್ಮ ಫೋನ್ ನಂಬರ್? 6 7 ಇಂದ ನಾವೇ. ಇವಾಗ ನೋಡಿ ನಿಮ್ಮ ಮೊಬೈಲ್ ನಂಬರ್ ನೋಡು 944 ಇಂದ ಸ್ಟಾರ್ಟ್ ಆಗಿರುತ್ತೆ, ಕೆಲವೊಂದು 95 ಇಂದ ಸ್ಟಾರ್ಟ್ ಆಗುತ್ತೆ, 91 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗೆ ಅವ್ರು ಈ 5 ಡಿಜಿಟ್ ನಂಬರ್ ಟೆಲಿಫೋನ್ ನಂಬರ್ ಇದು 5 ಡಿಜಿಟ್ ಇಂದ ಸ್ಟಾರ್ಟಿಂಗ್ 2 ನಂಬರ್ 6 7 ಫಿಕ್ಸ್ ಇದಾವೆ ಅಂತ ಹೇಳ್ತಾರೆ. ಅಂದರೆ ಈ 0 ಇಂದ ಹಿಡಿದು 0 1 2 3 4 5 6 7 8 9 10 ಇದೆ. 10 ಇಲ್ಲ, ಸಾರಿ, 9ವರೆಗೂ ಇದೆ ಅಲ್ವಾ? ಇದರಲ್ಲಿ 6 5 ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿದೆ. ಓಕೆ, 6 5 ಆಲ್ರೆಡಿ ಬ್ಲಾಕ್ ಆಗಿದೆ ಅಂತಂದ್ರೆ ಇಲ್ಲಿ ಈ ಜಾಗದಲ್ಲಿ ಒಂದೇ ಯೂಸ್ ಮಾಡಬೇಕು, ಈ ಜಾಗದಲ್ಲಿ ಒಂದೇ ಯೂಸ್ ಮಾಡಬೇಕು. ಅಗೇನ್ ಇನ್ನೊಂದು ಏನು ಹೇಳ್ತಾರೆ, ನೋ ಡಿಜಿಟ್ ಅಪಿಯರ್ ಮೋರ್ ದ್ಯಾನ್ ಒನ್ಸ್, ಅಂದರೆ ರಿಪಿಟೇಷನ್ ಅಲೌ ಇಲ್ಲ ಅಂದ ಹಾಗೆ ಒಂದು ಸತಿ ಮಾತ್ರ ಬರುವಂಥದ್ದು. ಆಮೇಲೆ ಏನು ಹೇಳ್ತಾರೆ, ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ 1, ಒಂದು ಸತಿನ ಜಾಸ್ತಿ ಬರೋ ಹಾಗಿಲ್ಲ. ಅಂದರೆ 6 7 ಟೋಟಲಿ ಬಿಡಲೇಬೇಕಂದಂಗೆ ಆಯಿತು. ಇನ್ನು ಉಳಿದಿರೋದು ಎಷ್ಟು ಸ್ಟೂಡೆಂಟ್ಸ್? ಸೊ ಇಲ್ಲಿ 5 ಇದೊಂದು 6 7 8 ರಿಸಲ್ಟ್ಸ್ನ ಯೂಸ್ ಮಾಡಬಹುದು. ಅಂದರೆ ಈ ಥರ್ಡ್ ಪ್ಲೇಸಲ್ಲಿ ಇಲ್ಲಿ ಎಲ್ಲನೂ 1 1 ಆಯಿತು ಫ್ರೆಂಡ್ಸ್ ಇದು. ಯಾಕಂದರೆ 6 ಒಂದೇ ಸತಿ ಯೂಸ್ ಮಾಡೋದು, 7 ಕೂಡ ಒಂದೇ ಸತಿ. ಅಂದರೆ ಇವಾಗ ಈ ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ರೆ ನನಗೆ ಇಲ್ಲಿ ಅವೈಲೇಬಲ್ ಆಗಿರುವಂಥದ್ದು 8 ಆದಮೇಲೆ ನೆಕ್ಸ್ಟ್ ಅವೈಲೇಬಲ್ ಆಗುವಂಥದ್ದು 7, ಅದಾದಮೇಲೆ ಲಾಸ್ಟಲ್ಲಿ 6. ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಎಷ್ಟಾಗುತ್ತೆ ಕೌಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಓಕೆ, 8 × 7 × 6, the final answer 336. 336 ವೇ ಒಳಗೆ ನಾವು ಇದನ್ನ ಅರೇಂಜ್ ಮಾಡಬಹುದು. ಅಂದರೆ ಇಷ್ಟು ಟೆಲಿಫೋನ್ ನಂಬರ್ಸ್ನ ನಾವು ಕ್ರಿಯೇಟ್ ಮಾಡಬಹುದು ಅಂತ ಅರ್ಥ. ಓಕೆ, ಅದು ರಿಪಿಟೇಷನ್ ಇಲ್ಲದೆ ಇರುವಂಥದ್ದು. ಈಗ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 5. A coin is tossed 3 times and ಔಟ್ಕಮ್ಸ್ ಆರ್ ರೆಕಾರ್ಡೆಡ್ ಆ್ಯಂಡ್ ಹೌ ಮೆನಿ ಪಾಸಿಬಿಲಿಟಿ. ಇದಂತೂ ಈಸಿಯೆಸ್ಟ್ ಪ್ರೊಬ್ಯಾಬಿಲಿಟಿಯಲ್ಲಿ ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರ. ಒಂದು ಕಾಯಿನ್ನ ನಾನು ಟಾಸ್ ಮಾಡಿದ್ರೆ ಹೆಡ್ ಟೇಲ್ ಬರುತ್ತೆ, 2 ಸತಿ ಮಾಡಿದರೆ ಹೆಡ್ ಟೇಲ್ ಟೇಲ್ ಹೆಡ್ 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 ಟೇಲ್ ಟೇಲ್, 4 ಪಾಸಿಬಿಲಿಟಿ. ಅದನ್ನೇ ನಾವು 3 ಸತಿ ಮಾಡಿದ್ದೀವಿ ಅಂದರೆ ನೋಡಿ, ಫಸ್ಟ್ ಟೈಮ್ ಮಾಡಿದಾಗ 2 ಪಾಸಿಬಿಲಿಟೀಸ್, ಇನ್ನೊಂದು ಸತಿ ಮಾಡಿದಾಗ ಇನ್ನೊಂದು 2 ಸತಿ, ಅಗೇನ್ 3 ಸತಿ ಮಾಡಿದಾಗ ಇನ್ನೊಂದು 2 × 2 4 4 × 2 8 ಪಾಸಿಬಿಲಿಟೀಸೇ ಬರಬೇಕಲ್ವಾ?
ಓಕೆ, ಇದು ಕೂಡ ಮಲ್ಟಿಪ್ಲಿಕೇಶನ್ ರೂಲೇ. ಸೊ ಅದನ್ನ ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ನಾವು ಬರೀತಾ ಹೋಗೋಣ, ಲಿಸ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, 3 ರಿಸಲ್ಟ್ಸ್ ಟೇಲ್ ಬರ್ಬೋದು, ಅಥವಾ 3 ರಿಸಲ್ಟ್ಸ್ ಹೆಡ್ ಬರ್ಬೋದು ಸ್ಟೂಡೆಂಟ್ಸ್, ಅಥವಾ ಫಸ್ಟ್ 1 ಟೇಲ್ ಬಂದು ಉಳಿದಿರೋದು 2 ಹೆಡ್ ಬರ್ಬೋದು. ಇದನ್ನೇ ನಾನು ಏನ್ ಮಾಡ್ತೀನಿ, ಈ ತರನು ಬರೀತೀನಿ. ಫಸ್ಟ್ ಹೆಡ್ ಬಂದು ಆಮೇಲೆ ಟೇಲ್ ಈ ತರ ಬರಿಬೋದಾ, ಅಥವಾ ಫಸ್ಟ್ 2 ಹೆಡ್ ಬಂದು ಆಮೇಲೆ ಟೇಲ್ ಕೂಡ ಬರಿಬಹುದು. ಇನ್ನು ರಿವರ್ಸ್ ಬರಿತಾ ಹೋಗೋಣ. ಫಸ್ಟ್ ಹೆಡ್ ಬಂದು 2 ಟೇಲ್ ಬರಿಬಹುದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಟೇಲ್ ಆಮೇಲೆ ಹೆಡ್ ಆಮೇಲೆ ಟೇಲ್, ಅಥವಾ ಸ್ಟಾರ್ಟಿಂಗ್ ಅಲ್ಲಿ 2 ಟೇಲ್ ಆಮೇಲೆ ಹೆಡ್. ಮುಗೀತು, ಚೆಕ್ ಮಾಡಿ. 3 + 3 6 7 8. ಈ 8 ಪಾಸಿಬಿಲಿಟೀಸ್ ಇದಾವೆ ಈ ಒಂದು ಟೋಟಲ್ ಕಾಯಿನ್ ಥ್ರೋ ಮಾಡೋದ್ರಲ್ಲಿ. 3 ಸತಿ ಮಾಡೋದಿದೆ, ಸೊ ಹಾಗಾಗಿ ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಈಸಿಯೆಸ್ಟ್ ಕ್ವಶನ್. ಸೊ ಫಸ್ಟ್ ಎಕ್ಸರ್ಸೈಸ್ ಆಲ್ಮೋಸ್ಟ್ ಅಲ್ಲೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳೇ ಆಗಿದ್ದಾವೆ. ಓಕೆ, ಸೊ ಇದು ಫ್ಲಾಗ್ಸ್ ಕ್ವಶನ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಅದೇ ತರನಾಗಿರುವಂಥದ್ದು. ಇಲ್ಲಿ 5 ಡಿಫ್ರೆಂಟ್ ಫ್ಲಾಗ್ಸ್ಗಳಿದ್ದಾವೆ. ಅಗೇನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಸಿಗ್ನಲ್ ಕ್ಯಾನ್ ಬಿ ರಿಕ್ವೈರ್ಡ್ 2 ಫ್ಲಾಗ್ಸ್. ಇಲ್ಲಿ 2 ಫ್ಲಾಗ್ಸ್ ನಾವು ರೆಡಿ ಮಾಡಬೇಕಾಗಿರುವಂಥದ್ದು. ಫಸ್ಟ್ 5 ಯೂಸ್ ಮಾಡ್ತೀವಿ, ನೆಕ್ಸ್ಟ್ 4, ಅಂದ್ರೆ 5 × 4 ಆಗುತ್ತೆ 20. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಸೊ ಇತ್ತು ಇವತ್ತಿನ ಕ್ಲಾಸ್ ಸ್ಟೂಡೆಂಟ್ಸ್. ನಾವು ಇನ್ನು ಮುಂದಿನ ಕ್ಲಾಸಲ್ಲಿ ಆಕ್ಚುಲಿ ಪರ್ಮುಟೇಷನ್ ಸ್ಟಾರ್ಟ್ ಮಾಡುವಂಥದ್ದು ಫ್ರೆಂಡ್ಸ್. ಪರ್ಮುಟೇಷನ್ ಅಲ್ಲಿ ಏನು ಬರುತ್ತೆ, ಆಮೇಲೆ ಅದರಲ್ಲಿ ಫ್ಯಾಕ್ಟೋರಿಯಲ್ ಬರುತ್ತೆ, ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳಿದ್ದಾವೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಾಗೆ ಇನ್ನು ನನ್ನ ಎಲ್ಲ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ಗಳಾಗಿರೋದ್ರಿಂದ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ವಾಟ್ಸಪ್ ಗ್ರೂಪ್ಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್.